ಹಾಯ್ ಹಲೋ ವೆಲ್ಕಮ್. ಬನ್ನಿ ಬಿರಿಯಾನಿ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೋಮ್ ಮೇಡ್ ಬಿರಿಯಾನಿ ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, 3 ಇಡೀ ಧನಿಯಾ ಬೀಜ ಇಟ್ಕೊಂಡಿದ್ದೀನಿ, 2 ಸ್ಪೂನು ಸೋಂಪು, 1 ಸ್ಪೂನು ಶಾಯಿ ಜೀರಿಗೆ 1.5 ಸ್ಪೂನು, ಮತ್ತು ಚುರುಕು ಮೆಣಸಿಕಾಯಿ ಅದೊಂದು 7ರಿಂದ 8 ಇಟ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ, ಜಾಪತ್ರೆ, ಜಾಯಿಕಾಯಿ, ಲವಂಗ, ಏಲಕ್ಕಿ, ಮೆಣಸು, ಮರಾಠಿ ಮೊಗ್ಗು, ಕಲ್ಲುವ, ಕಾಡು ಏಲಕ್ಕಿ ಅಂತ ಅಂತಾರೆ ಇದಕ್ಕೆ. ಆಮೇಲೆ ಸ್ಟಾರ್ ಹೂವು, ಚಕ್ಕೆ, ಪಲಾವ್ ಎಲೆ, ಇಷ್ಟು ಬೇಕು. ನೋಡಿ, ಸ್ಟವ್ ಹಚ್ಕೊತಾ ಇದ್ದೀನಿ, ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಅಂದರೆ ಎಣ್ಣೆ ಏನು ಹಾಕೋದು ಬೇಡ, ಹಂಗೆ ಡ್ರೈ ಪೌಡ್ರು ಮಾಡ್ಕೋಬೇಕು. ನೋಡ್ರಿ, ಇವಾಗ ಫಸ್ಟ್ ಧನಿಯಾ ಹಾಕ್ಕೊತಾ ಇದ್ದೀನಿ. ಧನಿಯಾ ಹುರ್ಕೋಬೇಕು. ಸ್ಪೂನ್ ಲೆಕ್ಕ ತಾಳೋದಾದ್ರೆ ದೊಡ್ಡ ಸ್ಪೂನಲ್ಲಿ 6ರಿಂದ 7 ಸ್ಪೂನ್ ತಗೊಳ್ಳಿ. ನನ್ಗೆ 1 ಇಡಿ ತಗೊಂಡಿದ್ದೀನಿ. ಈ ಥರ ಮುಚ್ಚಿಡಿಯಲ್ಲಿ 3 ಇಡಿ ತಗೊಂಡಿದ್ದೀನಿ. ನೋಡಿ, ಧನಿಯಾ ಹಾಕ್ಕೊಂಡಿದ್ದೀನಿ, ಹುರಿತಾ ಇದ್ದೀನಿ. ಗಮ್ಮಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ನೋಡಿ, ಅದು ಧನಿಯಾ ಒಂಚೂರು ಬೆಚ್ಚಗಾದ್ಮೇಲೆ ನೋಡಿ, ಇವಾಗ ಒಣಮೆಣ್ಸಿಕಾಯಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ನೀವು ಬೇರೆ ಬೇರೆ ಬೇಕಾದ್ರೆ ಹುರ್ಕೊಳ್ಳಿ, ನಾನು ಒಟ್ಟಿಗೆ ಹುರ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಅದೇ ರೀತಿ ಹುರ್ಕೊಳ್ಳಿ. ನೋಡಿ, ಸ್ಮೆಲ್ ಗಮ್ಮಂತ ಬರ್ತಾ ಇದೆ ಆಲ್ರೆಡಿ ನನಗೀಗ ಧನಿಯಾದು. ನೋಡಿ, ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಚಟ್ಪಟ್ ಅಂತ ಸೌಂಡ್ ಬರುತ್ತೆ. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಕೈಯಾಡ್ತಾನೆ ಇರಬೇಕು, ಉರಿ ಜೋರು ಮಾಡ್ಕೋಬೇಡಿ. ನೋಡಿ, ಇವಾಗ ಸೋಂಪು ಮತ್ತು ಶಾಯಿ ಜೀರ ಅನ್ನಲ್ಲ ಅದು ಇಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ಕಸ್ತೂರಿ ಮೇಥಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಗಮ್ಮಂತ ಸ್ಮೆಲ್ ಬರ್ತದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಇವಾಗಲೇ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ನೀವು ಆದಷ್ಟು ಆವಾಗಲೇ ಫ್ರೆಶ್ಶಾಗಿ ಮಾಡ್ಕೊಂಡು ಉಪಯೋಗಿಸಿ. ನಿಮಗೇನಾರು ಬೇಕು ಅಂತ ಅಂದರೆ ಮಾಡ್ಕೊಳಕ್ಕೆ ಬರಲ್ಲ ಮೇಡಮ್, ಬೇಕಾಗಿದೆ ನನಗೆ ಅಂತ ಕಮೆಂಟ್ ಹಾಕಿದ್ರೆ ನಾವು ಅದು ನಿಮಗೆ ಕಳಿಸ್ತೀವಿ. ನಿಮಗೆ ಮಾಡ್ಕೊಳಕ್ಕೆ ಬರಲ್ಲ, ಟೈಮ್ ಇಲ್ಲ ಮೇಡಮ್ ಅಂತ ಅನ್ನೋರು, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅರ್ಜೆಂಟ್ ಫಂಕ್ಷನ್ಗಳು ಇರುತ್ತೆ, ಮಾಡ್ಕೊಳಕ್ಕಾಗಲ್ಲ ಅನ್ನೋರಿಗೆ ನಮಗೆ ಕಮೆಂಟ್ ಹಾಕಿ ತಿಳಿಸಿದ್ರೆ ನಾವು ರೆಡಿ ಇರುತ್ತೆ ನಮ್ಮ ಹತ್ರ, ನಾವು ಕೊಡ್ತೀವಿ. ನಿಮಗೆ ಕಾಮೆಂಟಲ್ಲಿ ತಿಳಿಸಿ, ಫೋನ್ ನಂಬರ್ ಮೆಸೇಜ್ ಹಾಕಿ, ಮೆಸೇಜಲ್ಲಿ ನಾವು ತಿಳಿಸ್ತೀವಿ. ನೋಡಿ, ಇದಾಗಿದೆ. ಒಂದು ಬಟ್ಲಿಗೆ ಸುರ್ಕೊಂತೀನಿ, ತಣ್ಣಗಾಗಬೇಕು ಇದು. ನೋಡಿ, ಬಟ್ಲಿಗೆ ಸುರ್ಕೊಂತ ಇದ್ದೀನಿ, ಇದು ತಣ್ಣಗಾಗಬೇಕು. ನೋಡಿ, ಪಲಾವ್ ಎಲೆ ಇದೆಯಲ್ಲ ಅದನ್ನು ಡ್ರೈ ರೋಸ್ಟ್, ಯಾವುದಕ್ಕೂ ಎಣ್ಣೆ ಹಾಕೋಂಗಿಲ್ಲ, ಎಲ್ಲದೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ತುಂಬ ದೊಡ್ಡದಾಗಿದ್ದರೆ ಪಲಾವ್ ಎಲೆ ಕಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಳ್ಳಿ. ಉರಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಆದಷ್ಟು. ನೋಡಿ, ಪಲಾವ್ ಎಲೆ ಸ್ಮೆಲ್ ಗಮ್ಮ ಅಂತ ಬರ್ತಾ ಇದೆ. ಇದಕ್ಕೆ ಪಲಾವ್ ಎಲೆ ಅಂತಾರೆ, ಬಿರಿಯಾನಿ ಎಲೆ ಅಂತಾರೆ ಇದಕ್ಕೆ. ನೋಡಿ, ಆಗಿದೆ.
ನೋಡಿ ಇದನ್ನು ಸುರ್ಕೊಂತ ಇದ್ದೀನಿ. ಆಗಿದೆ. ನೋಡಿ ಚಕ್ಕೆ ಹಾಕ್ಕಂತ ಇದೀನಿ. ಈಗ ಚಕ್ಕೆ ಸ್ಟಾರ್ ಹೂವು ಎರಡೂ ಹಾಕ್ಕಂತ ಇದೀನಿ. ನಾನು ಉರಿ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೇನಾರ ಇದು ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಈ ಮಸಾಲೆ ಬೇಕು ಅಂದರೆ ನಿಮಗೆ ಬಿರಿಯಾನಿ ಮಸಾಲೆ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ಲ, ಮಾಡ್ಕೊಳಕ್ಕಾಗಲ್ಲ ಮೇಡಮ್ ಅಂತ ಅನ್ನೋರು ವೆಜ್ಜು ನಾನ್ ವೆಜ್ ಎರಡಕ್ಕೂ ಉಪಯೋಗಿಸ್ಬೋದು. ನಿಮಗೆ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೆಸೇಜ್ ಮಾಡಿ, ನಿಮಗೆ ಬೇಕು ಅಂದರೆ ನಾವು ಕಳಿಸ್ತೀವಿ ನಿಮಗೆ. ನೋಡಿ ಜಾಪತ್ರೆ ಹಾಕ್ಕಂತ ಇದ್ದೀನಿ, ಜಾಯಿಕಾಯಿ ಹಾಕ್ಕಂತ ಇದ್ದೀನಿ, ಲವಂಗ, ಇದು ಕಲ್ಲುವ ಅಂತಾರೆ, ಕಲ್ಲುವನ್ನು ಹಾಕ್ಕಂತ ಇದ್ದೀನಿ. ನೋಡಿ ಮರಾಠಿ ಮೊಗ್ಗು, ಮೆಣಸು, ಏಲಕ್ಕಿ ಮತ್ತು ಕಾಡು ಏಲಕ್ಕಿ ಇಷ್ಟು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ಮೆಲ್ ಗಮ್ಮಂತ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ಲು. ನೋಡಿ ಆಗಿದೆ. ಇದೊಂಚೂರು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣಂತೆ. ಪುಡಿ ಮಾಡಿದ್ದು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಪುಡಿನ ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಅದರಲ್ಲಿ ಸಿಗುತ್ತೆ, ನಂದು ಇನ್ಸ್ಟಾಗ್ರಾಮ್ ಐಡಿ ಸಿಗುತ್ತೆ. ನೋಡಿ ಇದು ಆಗಿದೆ, ಚಟ್ಪಟ್ ಅಂತ ಇದೆ. ನೋಡಿ ಮಸಾಲೆ ಹುರ್ಕೊಂಡಿದ್ನಲ್ಲ ಪಲಾವ್ ಎಲ್ಲ ಫಸ್ಟ್ ಎಲ್ಲ ಅದಕ್ಕೆ ಹಾಕ್ಕಂತ ಇದ್ದೀನಿ. ಹಾಕ್ಕೊಂಡು ಅದೊಂಚೂರು ತಣ್ಣಗಾಗಕ್ಕೆ ಬಿಟ್ಕೊತೀನಿ. ಇದೆಲ್ಲ ಹುರಿದಿದ್ದೀನಲ್ಲ, ಇದೆಲ್ಲ ತಣ್ಣಗಾಗಿದೆ. ಈಗ ತಣ್ಣಗಾಗಿರೋದು ಮಿಕ್ಸಿ ಜಾರಿಗೆ ಹಾಕ್ಕಂತ ಇದ್ದೀನಿ. ನೋಡಿ ಈಗ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡಿ, ಯಾವುದು ಬೇರೆ ಬೇರೆ ಹಾಕ್ಕೊಂಡು ಪುಡಿ ಮಾಡೋಕ್ಕೆ ಹೋಗ್ಬಿಡಿ, ಮಿಕ್ಸಿಂಗ್ ಸರಿ ಹೋಗೋಲ್ಲ. ಹಿಂಗೆಲ್ಲ ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡಿ. ಮಿಕ್ಸಿ ಜಾರ್ನ ಡ್ರೈ ಮಾಡ್ಕೊಂಡು ಕ್ಲೀನಾಗಿ ಒರೆಸ್ಕೊಬಿಟ್ಟು ಪುಡಿ ಮಾಡಿ. ಮಿಕ್ಸಿ ಆನ್ ಮಾಡ್ತಾ ಇದ್ದೀನಿ. ನೋಡಿ ಆಗಿದೆ. ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಆಗಿದೆ. ಇವಾಗ ನೋಡಿ ಹಾಕ್ಕಂತ ಇದ್ದೀನಿ ಪಾತ್ರೆಗೆ. ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಗಮ್ಮಂತ ಇದೆ. ಸ್ಮೆಲ್ಲಿಗಂತೂ ತುಂಬ ಚೆನ್ನಾಗಿದೆ. ನೋಡಿ ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು. ಅದು ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಬಾಕ್ಸಿಗೆ ತುಂಬಿ.